ನಿಮಗೆ ಕೂಡ ಒಂದು ಅಕ್ವೇರಿಯಂ ಸೆಟಪ್ ಮಾಡಬೇಕಾ? ಆದರೆ ಅಕ್ವೇರಿಯಂ ಸೆಟಪ್ ಮಾಡುವ ಮುಂಚೆ ಏನೆಲ್ಲ ಮಾಡಬೇಕಂತ ನಿಮಗೆ ಗೊತ್ತಿದೆಯಾ? ಈ ವಿಡಿಯೋನು ಎಂಡ್ ತನಕ ನೋಡಿ. ಫಸ್ಟ್ ನೀವು ನಿಮಗೆ ಇಷ್ಟವಾದ ಅಕ್ವೇರಿಯಮನ್ನು ಮನೆಗೆ ತನ್ನಿ. ಯಾವುದೇ ಸೈಜ್ ಇರಲಿ, 2 ಫೀಟ್ ಇರಲಿ, 8 ಫೀಟ್ ಇರಲಿ, ಅದನ್ನು ಮನೆಗೆ ತನ್ನಿ. ನೆಕ್ಸ್ಟ್ ಈ ಅಕ್ವೇರಿಯಮಿಗೆ ನೀವು ಕುಡಿಯುವ ನೀರನ್ನು ಫಿಲ್ ಮಾಡಿ. ಅದುವೇ ಪ್ಲಾಂಟೆಡ್ ಟ್ಯಾಂಕನ್ನು ನೀವು ಸೆಟಪ್ ಮಾಡ್ತಿದ್ರೆ ಫಸ್ಟ್ ನೀವು ಮಣ್ಣನ್ನು ಫಿಲ್ ಮಾಡಿ. ಅಕ್ವೇರಿಯಂ ಸಾಯಿಲ್ ಹಾಕಿದ ನಂತರ ಅದರಲ್ಲಿ ಪ್ಲ್ಯಾಂಟ್ಸನ್ನು ನೀವು ಪ್ಲ್ಯಾಂಟ್ ಮಾಡಿ. ನಿಮಗೆ ಬೇಕಾದ ಪ್ಲ್ಯಾಂಟ್ಸ್ ಎಲ್ಲ ಪ್ಲ್ಯಾಂಟ್ ಮಾಡಿದ ನಂತರ ಒಂದು ಪ್ಲಾಸ್ಟಿಕ್ ತೊಟ್ಟೆಯನ್ನು ಅದರ ಮೇಲೆ ಇಟ್ಟು ಮತ್ತೆ ಆ ಪ್ಲಾಸ್ಟಿಕ್ ತೊಟ್ಟೆಯ ಮೇಲೆ ನೀವು ನೀರನ್ನು ಮೆಲ್ಲಗೆ ಫಿಲ್ ಮಾಡಿ. ಇದರಿಂದಾಗಿ ನಿಮ್ಮ ಪ್ಲ್ಯಾಂಟ್ಸ್ ಆಚೆ ಈಚೆ ಹೋಗಲ್ಲ ಮತ್ತು ಮಣ್ಣು ಕೂಡ ತುಂಬ ಕಲಂಕ ಆಗಲ್ಲ. ಅಕ್ವೇರಿಯಮಲ್ಲಿ ನೀರು ಫಿಲ್ ಆದ ನಂತರ ನೀವೊಂದು ಹ್ಯಾಂಗ್ ಆನ್ ಫಿಲ್ಟರನ್ನು ಈ ಅಕ್ವೇರಿಯಮಲ್ಲಿ ಫಿಕ್ಸ್ ಮಾಡಿ ಫಿಲ್ಟರನ್ನು ಸ್ಟಾರ್ಟ್ ಮಾಡಿ. ಅದರ ನಂತರ ಈ ನೀರಿಗೆ ಆಲ್ಮಂಡ್ ಲೀಫ್ ಮತ್ತು ಸ್ವಲ್ಪ ಫಿಶ್ ಫುಡನ್ನು ಹಾಕಿ. ಇಷ್ಟೆಲ್ಲ ಆದಮೇಲೆ ಕೂಡ ನಿಮ್ಮ ಫಿಶನ್ನು ಬಿಡುವ ಸಮಯ ಬಂದಿಲ್ಲ. ಈ ಟ್ಯಾಂಕನ್ನು ಹೀಗೇ 10ರಿಂದ 15 ದಿನಕ್ಕೆ ಹಾಗೇ ಬಿಟ್ಬಿಡಿ. 15 ದಿನದ ನಂತರ ನಿಮಗೆ ಇಷ್ಟವಾದ ಮೀನನ್ನು ಅಂಗಡಿಯಿಂದ ತಗೊಂಡ್ಬಂದು ಆಕ್ಲಿಮೇಟ್ ಮಾಡಿ. ಆಕ್ಲಿಮೇಷನ್ ಮಾಡೋದಂದರೆ ಏನು ಗೊತ್ತಾ? ನೀವು ಅಂಗಡಿಯಿಂದ ತಂದ ಮೀನನ್ನು ಅದರ ಕವರಲ್ಲೇ ಇಟ್ಟು ನಿಮ್ಮ ಅಕ್ವೇರಿಯಂ ಮೇಲೆ ಜಸ್ಟ್ ಫ್ಲೋಟ್ ಆಗಲಿಕ್ಕೆ ಬಿಡಿ. ಇದರಿಂದ ನಿಮ್ಮ ಅಕ್ವೇರಿಯಂನ ಟೆಂಪ್ರೇಚರು ಮತ್ತು ನಿಮ್ಮ ಮೀನಿನ ಟೆಂಪ್ರೇಚರು ಈಕ್ವಲ್ ಆಗ್ತದೆ. ಇದಾದಮೇಲೆ ನೀವು ಮೀನನ್ನು ಆರಾಮಾಗಿ ರಿಲೀಸ್ ಮಾಡ್ಬೋದು. ಯಾವ ಟ್ಯಾಂಕ್ ಸೈಜಿಗೆ ಯಾವ ಮೀನನ್ನು ಬಿಡಬೇಕಂತ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೇನೆ. ಸೊ ನೀವು ಅದನ್ನು ಹೋಗಿ ಚೆಕ್ ಮಾಡ್ಬೋದು. ಅದರ ಪ್ರಕಾರ ನಿಮ್ಮ ಟ್ಯಾಂಕಲ್ಲಿ ಮೀನನ್ನು ಬಿಡ್ಬೋದು. ಈಗ ನಿಮ್ಮ ಟ್ಯಾಂಕ್ ಫುಲ್ಲಿ ರೆಡಿಯಾಗಿದೆ. ಆದರೆ ಇಲ್ಲಿ ನಿಮ್ಮ ಕೆಲಸ ಮುಗೀತಿಲ್ಲ. ನಿಮಗೆ ಡೈಲಿ ಫಿಶ್ಶಿಗೆ ಫುಡ್ ಹಾಕಬೇಕು. ಫುಡ್ ಹಾಕಿ ಒಂದು 10 ನಿಮಿಷ ಅಲ್ಲೇ ವೆಯ್ಟ್ ಮಾಡಿ. ಯಾವುದಾದ್ರೂ ಫುಡ್ ವೇಸ್ಟ್ ಆಗಿದ್ದರೆ ಅದನ್ನು ಆವಾಗಲೇ ಕ್ಲೀನ್ ಮಾಡಿ. ಇದರಿಂದ ನಿಮ್ಮ ನೀರಿನ ಕ್ವಾಲಿಟಿ ಮೇಂಟೈನ್ ಆಗ್ತದೆ. ನೀವು ನಿಮ್ಮ ಅಕ್ವೇರಿಯಮನ್ನು ಯಾವಾಗಲೂ ಡೈರೆಕ್ಟ್ ಸನ್ಲೈಟ್ ಇರುವ ಪ್ಲೇಸಲ್ಲಿ ಇಡಬಾರ್ದು. ಸನ್ಲೈಟ್ ಇರುವ ಪ್ಲೇಸಲ್ಲಿ ಇಟ್ಟಿದ್ರೆ ನಿಮ್ಮ ಟ್ಯಾಂಕ್ ಬೇಗನೆ ಗ್ರೀನ್ ಆಗ್ತದೆ. ಸನ್ಲೈಟ್ ಆಲ್ಗೆ ಗ್ರೋತನ್ನು ಪ್ರಮೋಟ್ ಮಾಡ್ತದೆ. ಸೊ ಆಲ್ಗೆ ತುಂಬ ಗ್ರೋ ಆಗಿ ನಿಮ್ಮ ಟ್ಯಾಂಕ್ ಬೇಗನೆ ಗ್ರೀನ್ ಆಗ್ತದೆ. ಈಗ ನಾವು ಅಕ್ವೇರಿಯಮನ್ನು ಹೇಗೆ ಕ್ಲೀನ್ ಮಾಡೋದಂತ ನೋಡುವ. ಬಟ್ ಮುಂದೆ ಹೋಗುವ ಮುಂಚೆ ಈ ವಿಡಿಯೋನ ನಾನು ಸ್ಪೆಷಲಾಗಿ ನಿಮಗೋಸ್ಕರ ಮಾಡಿದ್ದೇನೆ. ಸೊ ನನಗೆ ಸಪೋರ್ಟ್ ಮತ್ತು ಮೋಟಿವೇಟ್ ಮಾಡಲಿಕ್ಕೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅದೇ ಅಲ್ಲಿ ಒಂದು ಸಬ್ಸ್ಕ್ರೈಬ್ ಬಟನ್ ಇರ್ತದಲ್ಲ, ಅದನ್ನು ಒತ್ತಿ. ಆಗಲಿಲ್ಲ, ಪುನಃ ಒತ್ತಿ. ಓಕೆ, ಈಗ ಟ್ಯಾಂಕ್ ಕ್ಲೀನಿಂಗ್ಗೆ ಬರುವ. ಯಾವಾಗಲೂ ಟ್ಯಾಂಕನ್ನು ಕ್ಲೀನ್ ಮಾಡುವಾಗ ನೀವು 100% ನೀರನ್ನು ಚೇಂಜ್ ಮಾಡಲೇಬಾರ್ದು. 100% ನೀರು ಚೇಂಜ್ ಮಾಡಿದರೆ ನಿಮ್ಮ ಫಿಶ್ಶಿಗೆ ತುಂಬ ಎಫೆಕ್ಟ್ ಆಗ್ತದೆ. ಸೊ ಯಾವಾಗಲೂ ಆಲ್ಮೋಸ್ಟ್ 60% ನೀರನ್ನು ಮಾತ್ರ ಚೇಂಜ್ ಮಾಡಿ. ಮತ್ತು ಗಮನ ಕೊಡಬೇಕಾದ ಇನ್ನೊಂದು ವಿಷಯ, ನಿಮ್ಮ ಅಕ್ವೇರಿಯಂ ಟ್ಯಾಂಕನ್ನು ಮತ್ತು ಅದರ ಫಿಲ್ಟರನ್ನು ಯಾವಾಗಲೂ ಒಂದೇ ದಿನದಲ್ಲಿ ಕ್ಲೀನ್ ಮಾಡಬೇಡಿ. ಅಕ್ವೇರಿಯಮನ್ನು ಬೇರೆ ದಿನ ಕ್ಲೀನ್ ಮಾಡಿ, ಅದರ ಫಿಲ್ಟರನ್ನು ಬೇರೊಂದು ದಿನ ಕ್ಲೀನ್ ಮಾಡಿ. ಯಾಕೆಂದರೆ ಅಕ್ವೇರಿಯಂ ಫಿಲ್ಟರಲ್ಲಿ ಹೆಲ್ದಿ ಬ್ಯಾಕ್ಟೀರಿಯಾಸ್ ಇರ್ತದೆ. ಇದು ಫಿಶ್ಶಿಗೆ ತುಂಬಾ ಒಳ್ಳೆಯದು. ಸೊ ನೀವು ಯಾವಾಗಲೂ ಅಕ್ವೇರಿಯಂ ಕ್ಲೀನ್ ಮಾಡೋ ದಿನ ಫಿಲ್ಟರನ್ನು ಕ್ಲೀನ್ ಮಾಡಲಿಕ್ಕೆ ಹೋಗಬೇಡಿ. ಸೊ ಹೊಸ ಅಕ್ವೇರಿಯಮನ್ನು ನೀವು ಸೆಟಪ್ ಮಾಡುವಾಗ ಮೀನು ತರುವ ಮುಂಚೆ ನಿಮ್ಮ ಟ್ಯಾಂಕನ್ನು ಸೈಕಲ್ ಮಾಡಿ. ಮೀನು ತಂದ ಮೇಲೆ ಮೀನನ್ನು ಆಕ್ಲಿಮೇಟ್ ಮಾಡಿ. ಅಕ್ವೇರಿಯಮಿಗೆ ಹಾರ್ಡ್ ವಾಟರನ್ನು ಯೂಸ್ ಮಾಡಬೇಡಿ. ಯಾವಾಗಲೂ RO ವಾಟರನ್ನು ಯೂಸ್ ಮಾಡಿ. ಟ್ಯಾಂಕನ್ನು ಕ್ಲೀನ್ ಮಾಡುವಾಗ 100% ವಾಟರನ್ನು ಚೇಂಜ್ ಮಾಡಬೇಡಿ. 60% ಮಾತ್ರ ಚೇಂಜ್ ಮಾಡಿ. ಮತ್ತು ಅಕ್ವೇರಿಯಂ ಫಿಲ್ಟರನ್ನು ಸೇಮ್ ಡೇ ಚೇಂಜ್ ಮಾಡಬೇಡಿ. ಇಷ್ಟೆಲ್ಲವನ್ನು ನೀವು ಮಾಡಿದರೆ ಸಾಕು. ನಿಮ್ಮ ಫಿಶ್ ಹ್ಯಾಪಿಯಾಗಿ ನಿಮ್ಮ ಜೊತೆ ಇರ್ತದೆ. ನಾನು ಕೂಡ ಹ್ಯಾಪಿಯಾಗಿರಲಿಕ್ಕೆ ಸಬ್ಸ್ಕ್ರೈಬ್ ಮಾಡಿ.